ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತು ನಾನು ಅವಲಕ್ಕಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅಫ್ಕೋರ್ಸ್ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ಬಿಕಾಸ್ ತುಂಬ ಜನಕ್ಕೆ ಮಾರ್ನಿಂಗ್ ಲೈಟ್ ಟಿಫನ್ಗಳು ತಿನ್ನಬೇಕು ಅಂತಾನೆ ಪ್ರಿಫರ್ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಅವಲಕ್ಕಿ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಲೈಟ್ ಫುಡ್ ಆ್ಯಕ್ಚುಲಿ. ಮತ್ತು ಅವಲಕ್ಕಿನ ಯಾವಾಗಲೇ ಮಾಡಿದ್ರು ಟಿಫನ್ ಟೈಮ್ಗೆ ಮಾಡ್ಕೊಳ್ಳಿ. ಬಿಕಾಸ್ ಇದು ರೈಸ್ ಥರ ಅಲ್ಲ, ಜಾಸ್ತಿ ಟೈಮ್ ತೊಗೊಳುತ್ತೆ ಡೈಜೆಸ್ಟ್ ಆಗೋಕ್ಕೆ. ಸೊ ಟಿಫನ್ ಟೈಮ್ಗೆ ಮಾಡ್ಕೊಂಡು ತಿಂದರೆ ಹೆಲ್ದಿ ಅಂತಲೇ ಹೇಳ್ಬೋದು. ಬನ್ನಿ ಹಾಗಿದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ನಾನಿಲ್ಲಿ 2 ಈರುಳ್ಳಿ, 2 ಟೊಮ್ಯಾಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೊತೆಗೆ ಹಸಿಮೆಣ್ಸಿನ್ಕಾಯಿ, ಕಾಯಿ ತುರಿ, ಕಡಲೆ ಮತ್ತು ಸ್ವಲ್ಪ ಕಡಲೆ ಬೀಜ, ಜೊತೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ, ಅದ್ರ ಜೊತೆಗೆ ಅವಲಕ್ಕಿ ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಕಡಲೆನ ಸ್ವಲ್ಪ ಪಫ್ ಥರ ಮಾಡಿ ಒಂಚೂರು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪಫ್ ಥರ ಮಾಡಿ ಎತ್ತಿಟ್ಕೋಬೇಕು. ಬಿಕಾಸ್ ಅದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಇವಾಗ ನಾನೊಂದು ಕಡಾಯಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡಿದ್ದು ಫಸ್ಟ್ ಸ್ಟೆಪ್ಪಲ್ಲಿ ನಾನು ಕಡಲೆ ಬೀಜನ ಹುರ್ಕೋಬೇಕು. ಹುರ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಬಿಡ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಬಿಕಾಸ್ ಕಡಲೆ ಬೀಜ ಹುರಿಯೋಕ್ಕೆ ಮತ್ತು ಅವಲಕ್ಕಿನ ಒಗ್ಗರಣೆ ಮಾಡೋಕ್ಕೆ ಎಲ್ಲದಕ್ಕೂ ಅಷ್ಟೇ ಎಣ್ಣೆ ಸಾಕಾಗುತ್ತೆ. ಸೊ ನಾನಿಲ್ಲಿ ಕಡಲೆ ಬೀಜನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಬಿಡ್ಬೇಕು ಫಸ್ಟು. ಅದಾದಮೇಲೆ ನಾನು ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಜೊತೆಗೆ ಈರುಳ್ಳಿನ ನಾನು ಇಲ್ಲಿ ಮೀಡಿಯಮ್ ಸೈಜ್ದು 2 ತೊಗೊಂಡಿದ್ದೀನಿ. ಮತ್ತು ಹೀಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಹುರ್ಕೊಳ್ಬೇಕಾದ್ರೇ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಬಿಡ್ತೀನಿ. ಯಾಕಂದರೆ ಈರುಳ್ಳಿ ಚೆನ್ನಾಗಿ ಉಪ್ಪು ಹಿಡಿಯೋದ್ರಿಂದ ಅವಲಕ್ಕಿಲಿ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ನಾನು ಕಟ್ ಮಾಡಿದ್ದಂಥ 2 ಟೊಮ್ಯಾಟೊನ ಸೇರಿಸಿ ಚೆನ್ನಾಗಿ ಹುರ್ಕೊಂಡೆ. ಅದಾದಮೇಲೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಸೇರಿಸ್ಕೊಂಡಾದ್ಮೇಲೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಕಲರ್ ಚೇಂಜ್ ಆಗುತ್ತೆ. ಆ್ಯಂಡ್ ಅರಿಶಿನ ಹಾಕೋದು ಕಲರ್ಗೋಸ್ಕರನೇ, ಚಿತ್ರಾನ್ನದ ಕಲರ್ ಬರಬೇಕಲ್ವಾ, ಅದಕ್ಕೋಸ್ಕರ. ನೋಡಿ, ಅದಾದಮೇಲೆ ನಾನು ನೀಟಾಗಿ ವಾಶ್ ಮಾಡಿಟ್ಕೊಂಡಿರುವಂಥ ಅವಲಕ್ಕಿನ ಈ ಥರ ಕೈಯಲ್ಲಿ ಈ ಥರ ಸ್ವಲ್ಪ ಉದುರಿಸ್ಕೊಂಡು ಹಾಕೋತಾ ಇದ್ದೀನಿ. ಬಿಕಾಸ್ ನಾನು ಅದನ್ನು ಆಲ್ರೆಡಿ ಒಂದು 7 to 8 ಟೈಮ್ಸು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೆ, ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಅದಕ್ಕೆ ನಾನೀಗ ಒಗ್ಗರಣೆಗೆ ಸೇರಿಸ್ಬೇಕಾದ್ರೆ ಸ್ವಲ್ಪ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಸೊ ದ್ಯಾಟ್ ಅದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಮಸಾಲೆ ಎಲ್ಲ ಅವಲಕ್ಕಿಗೂ ಸ್ಪ್ರೆಡ್ ಆಗುತ್ತೆ ಅಂತ. ಸೊ ನೀಟಾಗಿ ಅವಲಕ್ಕಿ ಹಾಕ್ಕೊಂಡು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ನೀವೇ ನೋಡ್ತಾ ಇದ್ದೀರಾ. ನೋಡಿ, ಇಷ್ಟು ಮಿಕ್ಸ್ ಆದಮೇಲೆ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ಮಿನಿಟ್ಸ್ ಹಾಗೆ ಬಿಡಬೇಕು. ಬಿಕಾಸ್ ಅದು ಅವಲಕ್ಕಿ ಎಲ್ಲ ನೀಟಾಗಿ ಉಪ್ಪು ಖಾರ ಹಿಡಿಬೇಕು ಅಂತ ಅಷ್ಟೇ. ಬಿಕಾಸ್ ನಾವು ಒಗ್ಗರಣೆಲೇ ಹಾಕಿರ್ತೀವಲ್ವ ಉಪ್ಪು ಖಾರ ಎಲ್ಲ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಉಪ್ಪು ಖಾರ ಹಿಡೀಲಿ ಅಂತ. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಲಿಡ್ ಓಪನ್ ಮಾಡಿಬಿಟ್ಟು ಹೇಗಾಗಿದೆ ಅವಲಕ್ಕಿ ಅಂತ. ಕಂಪ್ಲೀಟಾಗಿ ಸಾಫ್ಟಾಗಿ ಆಗಿರುತ್ತೆ. ಈಗ ಇದಾಗಿದ್ಮೇಲೆ, ಅದು ಕಂಪ್ಲೀಟ್ ಸಾಫ್ಟ್ ಆದಮೇಲೆ ನಾನೇನು ಕಡಲೆ ಪಫ್ ಮಾಡ್ಕೊಂಡಿದ್ದೆ ಆ ಕಡಲೆ ಪಫ್ ಹಾಕೋತಾ ಇದ್ದೀನಿ. ಜೊತೆಗೆ ತೆಂಗಿನ ತುರಿ ಹಾಕೋತಾ ಇದ್ದೀನಿ. ತೆಂಗಿನ ತುರಿನ ಫ್ರೆಶ್ ಆಗಿರೋ ತೆಂಗಿನ ತುರಿನೇ ಹಾಕ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಅಂತೂ ಸಖತ್ತಾಗುತ್ತೆ. ಅದಾದಮೇಲೆ ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಕಡಲೆ ಬೀಜನ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಾ, ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಾದ್ಮೇಲೆ ನೋಡ್ತಿದ್ರೇ ನಿಮಗೆ ಗೊತ್ತಾಗ್ತಾ ಇರುತ್ತೆ ಆಬ್ವಿಯಸ್ಲಿ ಇದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಗೊತ್ತಾ. ನಿಜವಾಗ್ಲೂ ಟಿಫನ್ಗೆ ಒಂಥರ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ನಾನು ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಪ್ರಾಪರಾಗಿ ಒಂದು ಮಿಕ್ಸ್ ಕೊಟ್ಟರೆ ಆಯಿತು. ಇಲ್ಲಿ ಆಲ್ರೆಡಿ ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನಾನು ಇದನ್ನ ಮಿಕ್ಸ್ ಕೊಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಿಜವಾಗ್ಲೂ ಬೆಸ್ಟ್ ಟಿಫನ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಇದನ್ನು ನೀಟಾಗಿ ಆ್ಯಕ್ಚುಲ್ ಪ್ರೊಸೀಜರಲ್ಲಿ ನಾನು ತೋರಿಸಿದ್ದೀನಿ. ನಿಮಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟು ಈ ವಿಡಿಯೋನ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸರ್ವ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಮಗೆ ಬೇಕಾದರೆ ಲಾಸ್ಟಲ್ಲಿ ಲೆಮನ್ ಬೇಕಾದರೂ ಹಾಕ್ಕೋಬೋದು, ನಿಮಗೆ ಹುಳಿ ಸ್ವಲ್ಪ ಇಷ್ಟ ಆಗುತ್ತೆ ಅಂದರೆ. ನಾನು ಆಲ್ರೆಡಿ 2 ಟೊಮ್ಯಾಟೊ ಹಾಕಿದ್ನಲ್ವ, ಹಂಗಾಗಿ ನಾನು ನಿಂಬೆಹಣ್ಣೇನು ಹಾಕೋಕ್ಕೋಗಿಲ್ಲ ಎಕ್ಸ್ಟ್ರಾ. ನಿಮ್ಗೆ ಇಷ್ಟ ಬೇಕಾದರೆ, ನಿಮ್ಗೆ ಇನ್ ಕೇಸ್ ಬೇಕು ಅಂತ ಅಂದರೆ ಖಂಡಿತ ನೀವು ಲೆಮನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ.
ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.